ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. ಬಕ್ರೀದ್ ಹಬ್ಬದಂಗವಾಗಿ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ಕೋರಲು ಬಾರದ ಜನಪ್ರತಿನಿಧಿಗಳು. ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ, ಚಿತ್ರಕಲೆ ಮೂಲಕ ರೈತರ ಬದುಕು ಕಟ್ಟಿಕೊಟ್ಟ ಚಿತ್ರಕಲಾ ಸ್ಪರ್ಧೆ. ದೇವೇಂದ್ರಪ್ಪ ಹೂಡ. ಬುದ್ಧ ಗಯಾದಲ್ಲಿ ಬೌದ್ಧರ ಸುಪರ್ದಿಗೆ ನೀಡಲು ಆಗ್ರಹಿಸಿ ಜೂನ್ 9ರಂದು ಪ್ರತಿಭಟನೆ. ರವೀಂದ್ರನಾಥ್ ಪಟ್ಟಿ. 1122ನೇ ದಿನಕ್ಕೆ ಏಮ್ಸ್ ಹೋರಾಟ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಪ್ರಧಾನಿ ಮನವೊಲಿಸಲು ಪ್ರಾಮಾಣಿಕ ಪ್ರಯತ್ನ. ಬಸವರಾಜ್ ಪಾಟೀಲ್, ವೀರಾಪುರುಷ. ಬೆಂಗಳೂರು ಕಾರು ತುಳಿತದ ಪ್ರಕರಣ, ಬೆಂಗಳೂರು ನಗರ ಆಯುಕ್ತ ದಯಾನಂದ್ ಅಮಾನತ್ ರದ್ದುಗೊಳಿಸದಿದ್ದರೆ ಹೋರಾಟ. ವೈ ಹನುಮಂತಪ್ಪ ನಾಯಕ್. ವಾರ್ತೆಗಳ ವಿವರ. ತ್ಯಾಗ ಬಲಿದಾನ ಸಂಕೇತವಾಗಿರುವ ಬಕ್ರೀದ್ ಹಬ್ಬದ ಅಂಗವಾಗಿ ಮುಸ್ಲಿಂ ಬಾಂಧವರು ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು. ವಿವಿಧ ಮಸೀದಿಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ಸಾಮೂಹಿಕ ಪ್ರಾರ್ಥನೆಗೆ ಈದ್ಗಾ ಮೈದಾನದಲ್ಲಿ ಪ್ರಾರ್ಥನೆ ಸಲ್ಲಿಸಲಾಯಿತು. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಸಮಾಜ ಬಾಂಧವರು ಪ್ರಾರ್ಥನೆ ಸಲ್ಲಿಸಿ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡರು. ಬಾರದ ಜನಪ್ರತಿನಿಧಿಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಚುನಾಯಿತ ಜನಪ್ರತಿನಿಧಿಗಳು, ವಿವಿಧ ರಾಜಕೀಯ ಪಕ್ಷಗಳು, ಮುಖಂಡರು ಶುಭಾಶಯ ವಿನಿಮಯಕ್ಕೆ ವ್ಯವಸ್ಥೆ ಮಾಡಲಾಗಿತ್ತು. ಆದರೆ ಯಾವ ಪಕ್ಷದ ಮುಖಂಡರುಗಳು ಪ್ರಾರ್ಥನಾ ಸ್ಥಳಕ್ಕೆ ಧಾವಿಸಲೇ ಇಲ್ಲ. ಜೊತೆಗೆ ಜಿಲ್ಲಾಧಿಕಾರಿಗಳು ಸೇರಿದಂತೆ ವಿವಿಧ ಇಲಾಖೆ ಅಧಿಕಾರಿಗಳು, ಮಹಾನಗರ ಪಾಲಿಕೆ ಪೌರರು, ಸದಸ್ಯರುಗಳ ಸಹ ಸುಳಿಯಲೇ ಇಲ್ಲ. أنعمت عليهم غير المغضوب عليهم. إن الله اشترى من المؤمنين أنفسهم وأموالهم بأن لهم الجنة يقاتلون في سبيل الله. تعود في كل عام ويتكرر وزكى أبداننا من درن السجاد والقحط فرحم الله عبدا. الله أكبر الله أكبر لا إله إلا الله الله أكبر محمدا عبده ورسوله وصحابه فضله الله وأكرمه شرفه الله. ಚುನಾವಣೆಗಳು ಬಂದಾಗ ಮಾತ್ರ ಆಗಮಿಸಿ ಶುಭಾಶಯ ಕೋರುತ್ತಾರೆ ಎಂಬ ಟೀಕೆ ವ್ಯಕ್ತವಾಯಿತು. ರೈತರ ಉತ್ಸವ ಮುಂಗಾರು ಬೆಳ್ಳಿ ಹಬ್ಬದ ಮೂಲಕ ಕಲಾವಿದರ ಪ್ರತಿಭೆಯನ್ನು ಅನಾವರಣಗೊಳಿಸುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯ ಶ್ಲಾಘನೀಯ ಎಂದು ಕರ್ನಾಟಕ ಲಲಿತಾ ಅಕಾಡೆಮಿ ಮಾಜಿ ಸದಸ್ಯ ದೇವೇಂದ್ರ ಹೂಡ ಹೇಳಿದರು. ಅವರಿಂದು ನಗರದ ವೀರಾಂಜನೇಯ ಕಲ್ಯಾಣ ಮಂಟಪದಲ್ಲಿ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬ ಮಹೋತ್ಸವದ ಅಂಗವಾಗಿ ವಿಶೇಷ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆ ಶಿಬಿರ ಕಾರ್ಯಕ್ರಮವನ್ನು ಚಿತ್ರ ಬಿಡಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಮುನ್ನೂರು ಕಾಪು ಸಮಾಜ ಕಳೆದ 25 ವರ್ಷಗಳಿಂದ ಮುಂಗಾರು ಹಬ್ಬವನ್ನು ರೈತರ ಉತ್ಸವ ಹಬ್ಬವನ್ನಾಗಿ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡುವ ಮೂಲಕ ರೈತರ ಕೃಷಿ ಹಾಗೂ ಕಲಾವಿದರನ್ನು ಪ್ರತಿಭೆಯನ್ನು ಬೆಳ್ಳಿ ಹಬ್ಬದ ಮೂಲಕ ಅನಾವರಣ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ. ಜಿಲ್ಲೆಯ ಅನೇಕ ಪ್ರತಿಭಾವಂತ ಕಲಾವಿದರಿದ್ದಾರೆ. ಅವರನ್ನು ಗುರುತಿಸಿ ಅವರ ಪ್ರತಿಭೆಯನ್ನು ಮುಂಗಾರು ಬೆಳ್ಳಿ ಹಬ್ಬದ ಮೂಲಕ ವೇದಿಕೆ ಕಲ್ಪಿಸಿದ ಮುನ್ನೂರು ಕಾಪು ಎಲ್ಲ ರಂಗದಲ್ಲಿ ಶ್ರೀಮಂತಿಕೆ ಹೊಂದಿದೆ. ಕಾರ ಹುಣ್ಣಿಮೆ ಹಬ್ಬವನ್ನು ರೈತರು ಭಾರಿ ಅದ್ದೂರಿಯಾಗಿ ಆಚರಣೆ ಮಾಡುತ್ತಿದ್ದಾರೆ. ಜನಪದ ಕಲೆಗಳು ವಿಶಿಷ್ಟ ರೀತಿಯಲ್ಲಿ ಹುಟ್ಟಿಕೊಳ್ಳುತ್ತದೆ. ಆದರೆ ಮುನ್ನೂರು ಕಾಪು ಸಮಾಜ ಒಂದೆಡೆ ರೈತರನ್ನು ಕೃಷಿ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡುವುದು, ಇನ್ನೊಂದೆಡೆ ಕಲಾವಿದರನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಜಾನಪದ ಕಲೆಗಳನ್ನು ಉಳಿಸಿ ಬೆಳೆಸುವ ಕಾರ್ಯ ಮುನ್ನೂರು ಕಾಪು ಸಮಾಜ ಮಾಡುತ್ತಿದೆ ಎಂದರು.
ನಂತರ ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು, ಮಾಜಿ ಶಾಸಕರು ಹಾಗೂ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಮಾತನಾಡಿ, ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಹಿನ್ನೆಲೆ ಸದ್ಭಾವನಾ ಓಟ, ಕವಿಗೋಷ್ಠಿ, ರಂಗೋಲಿ, ಗೀತ, ಕುಂಚಗಾಯನ ಸೇರಿ ಅನೇಕ ರೀತಿಯ ವೈವಿಧ್ಯಮಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು, ಸಾಹಿತಿಗಳು, ಕವಿಗಳು, ಕಲಾವಿದರು ತಮ್ಮ ಪ್ರತಿಭೆಯನ್ನು ಪ್ರಸ್ತುತಿಪಡಿಸಲಿದ್ದಾರೆ. ಸಮಾಜದಿಂದ ಉತ್ತಮ ಕಾರ್ಯಕ್ರಮಗಳು ನಡೆಸಲಾಗುತ್ತದೆ. ಮುಂಗಾರು ಬೆಳೆ ಹಬ್ಬದ ಪ್ರಯುಕ್ತ ಎಲ್ಲ ಕಲಾವಿದರನ್ನು ಪ್ರೋತ್ಸಾಹಿಸುವ ಕೆಲಸ ಸಮಾಜ ಮಾಡುತ್ತದೆ ಎಂದರು. ಪಿ ಚಂದ್ರಶೇಖರ್ ಅವರು ಕಾರ್ಯಕ್ರಮ ನಿರೂಪಣೆ ಮಾಡಿದರು. ದಂಡಪ್ಪ ಬೀರಾದರ್ ಅವರು ಸ್ವಾಗತ ಕೋರಿದರು. ಈ ಸಂದರ್ಭದಲ್ಲಿ ಹಿರಿಯ ಸಾಹಿತಿ ವೀರ ಹನುಮಾನ್, ಪತ್ರಕರ್ತ ಕೆ ಸತ್ಯನಾರಾಯಣ, ಈರಣ್ಣ ಬೆಂಗಾಲಿ, ಹಿರಿಯ ಚಿತ್ರಕಲಾವಿದರು ಎಸ್ ಮ್ಯಾದರ್, ರಾಮಣ್ಣ ಮ್ಯಾದರ್, ರಾಳ ತಿಮ್ಮಾರೆಡ್ಡಿ, ಜಿ ಶೇಖರ್ ರೆಡ್ಡಿ, ಜಿ ಪ್ರತಾಪ್ ರೆಡ್ಡಿ, ಜಿ ವೆಂಕಟರೆಡ್ಡಿ, ಪುಂಡ್ಲ ರಾಜೇಂದ್ರ ರೆಡ್ಡಿ, ಬಿ ತಿಮ್ಮಾರೆಡ್ಡಿ, ಜಿ ನರಸರೆಡ್ಡಿ, ಯು ನರಸರೆಡ್ಡಿ, ಮುನಿರೆಡ್ಡಿ, ಎಚ್ ಮ್ಯಾದರ್, ದೇವೇಂದ್ರ ಗೌಡ, ಯು ಭೀಮರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೌದ್ಧ ಧರ್ಮೀಯರ ಪವಿತ್ರ ಸ್ಥಳವಾದ ಬುದ್ಧ ಗಯಾವನ್ನು ಬೌದ್ಧ ಧರ್ಮೀಯರ ಸುಪರ್ದಿಗೆ ನೀಡಿ ಬಿಟಿ ಕಾಯ್ದೆಯನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿ ಜೂನ್ 9ರಂದು ಬೃಹತ್ ಪ್ರತಿಭಟನೆ ನಡೆಸಲು ನಿರ್ಧರಿಸುವುದಾಗಿ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸಿದ್ಧಾರ್ಥರಾಗಿದ್ದ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳವಾದ ಬುದ್ಧ ಗಯಾವನ್ನು ಬಿಟಿ ಕಾಯ್ದೆ ಅಡಿ 4 ಜನರು ಬುದ್ಧ ಧರ್ಮೀಯರು ಹಾಗೂ ಇತರೆ 4 ಹಿಂದೂ ಧರ್ಮವರನ್ನು ನೇಮಿಸಲಾಗುತ್ತಾ ಬರಲಾಗಿದೆ. ಸಂವಿಧಾನ ಜಾರಿಯಾದರೂ ಸಂವಿಧಾನ ಕಲಂ 13 ರದ್ದುಗೊಳಿಸದೆ ಬಿಜೆಪಿ, ಕಾಂಗ್ರೆಸ್, ಜೆಡಿಎಸ್ ಪಕ್ಷಗಳು ಬೌದ್ಧ ಧರ್ಮೀಯರಿಗೆ ಅನ್ಯಾಯ ಮಾಡಿ ವಿರೋಧಿಗಳಾಗಿವೆ ಎಂದರು. ಬುದ್ಧ ಗಯಾವನ್ನು ಬುದ್ಧಸೂರ್ ಎಂದು ಬದಲಾವಣೆ ಮಾಡುವ ಹುನ್ನಾರಗಳು ಪ್ರಾರಂಭವಾಗಿದ್ದು, ಬೌದ್ಧ ಧರ್ಮೀಯರಿಂದ ಬುದ್ಧ ಗಯಾವನ್ನು ಕಿತ್ತುಕೊಳ್ಳುವ ಕುತಂತ್ರಗಳು ನಡೆಯುತ್ತಿದ್ದರೂ ಕೇಂದ್ರ ಬಿಜೆಪಿ ಸರ್ಕಾರ, ಬಿಹಾರ ರಾಜ್ಯ ಸರ್ಕಾರಗಳು ನ್ಯಾಯ ಕೊಡಿಸುವ ಬದಲು ಪ್ರತಿಭಟನೆ ನಡೆಸುವವರನ್ನು ಬೇರೆಡೆಗೆ ಸ್ಥಳಾಂತರಿಸುವ ಕೆಲಸ ಮಾಡುತ್ತಿರುವುದು ಖಂಡನೀಯವಾಗಿದೆ ಎಂದರು. ದೇಶದ ಸಂವಿಧಾನ ಪ್ರಕಾರ ಸಿಖ್, ಮುಸ್ಲಿಂ ಹಾಗೂ ಹಿಂದೂ ಧರ್ಮದವರ ಪೂಜಿಸುವ ದೇವಸ್ಥಾನಗಳಲ್ಲಿ ಅದೇ ಧರ್ಮದವರಿಗೆ ಆಡಳಿತ ಮಂಡಳಿಯಲ್ಲಿ ಪೂರ್ಣ ಅವಕಾಶ ನೀಡಲಾಗಿದೆ. ಆದರೆ ಬುದ್ಧ ಗಯಾದಲ್ಲಿ ಮಾತ್ರ ಬೌದ್ಧ ಧರ್ಮರೊಂದಿಗೆ ಹಿಂದೂಗಳನ್ನು ಸೇರಿ ವಂಚಿಸಲಾಗಿದೆ. ಕೂಡಲೇ ಬಿಟಿ ಕಾಯ್ದೆ ರದ್ದುಗೊಳಿಸುವುದು ಸೇರಿ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ನಡೆಯುವ ಪ್ರತಿಭಟನೆಯಲ್ಲಿ ಬೌದ್ಧ ಧರ್ಮೀಯರು, ಅನುಯಾಯಿಗಳು, ವಿವಿಧ ರಾಜಕೀಯ ಪಕ್ಷಗಳು, ಸರ್ಕಾರಿ ನೌಕರರು, ದಲಿತ ಸಂಘಟನೆಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ದೇಶಗಳು ಹೋಗಿ ಇವತ್ತಿಗೂ 23 ದೇಶಗಳಲ್ಲಿ ಅದು ಬೌದ್ಧ ಧರ್ಮ ಪ್ರಾರಂಭವಾಗಿದೆ. ಸಿದ್ಧಾರ್ಥ ರವರು ತಾವು ಬೋಧ್ ಗಯಾದಲ್ಲಿ ತಾವು ಅಲ್ಲಿನೇ ಜ್ಞಾನೋದಯ ಆಯಿತು. ಬುದ್ಧ ಗಯಾದಲ್ಲಿ, ಬಿಹಾರದ ಅಲ್ಲಿ ಒಂದು ದಿನವೂ ಇರಾಗ ಅಲ್ಲಿ ಬೋಧಿ ವೃಕ್ಷದ ಕೆಳಗೆ ಅವರು ಧ್ಯಾನ ಮಾಡಿ ಅಲ್ಲಿ ಧ್ಯಾನ ಪಡ್ಕೊಂಡು ಬೌದ್ಧ ಧರ್ಮ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಅಲ್ಲೇ ಅಶೋಕ್ ಮಹಾರಾಜರು ಒಂದು ದೊಡ್ಡ ವಿಹಾರವನ್ನು ಕಟ್ಟಿಸಿ ಇವತ್ತಿಗೂ ಅದು ಬೌದ್ಧ ಧರ್ಮ ಪ್ರಪಂಚದ ಎಲ್ಲ ಬೌದ್ಧ ಧರ್ಮಗಳು ಅಲ್ಲಿಗೆ ಬರ್ತಾ ಇದ್ದಾರೆ. ಆದರೆ ಭಾರತ ಸರ್ಕಾರ ಮತ್ತು ಬಿಹಾರ ಸರ್ಕಾರಗಳು ಬೌದ್ಧ ಟ್ರಸ್ಟ್ ಆಕ್ಟ್ ಅಂತೇಳಿ 1990ರಲ್ಲಿ ಪ್ರಾರಂಭಿಸಿ 5 ಜನ ಬೌದ್ಧ ಭಿಕ್ಷುಗಳು, 4 ಜನ ಹಿಂದೂ ಧರ್ಮಗಳನ್ನು ಮಾಡಿಕೊಂಡು ಅಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾವೇನು ಹೇಳ್ತಾ ಇದ್ದೀವಿ, ಯಾವುದೇ ಧರ್ಮಗಳ ದೇವಾಲಯಗಳಲ್ಲಿ, ಮಸೀದಿರಲಿ, ಚರ್ಚ್ಗಳಲ್ಲಿ ಅದೇ ಧರ್ಮದವರನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಉದಾಹರಣೆಗಳು ಎಲ್ಲ ಕಡೆ ತಿರುಪತಿ ಆಗಿರ್ಬೋದು ಕೇವಲ ಹಿಂದೂಗಳಿಗಿದೆ, ಮುಸ್ಲಿಮರು ಅಜಿಪ್ಷಿಯರು ಸೇರಿಟ್ಟಿರ್ಬೋದು ಮುಸ್ಲಿಮರಿಗಿದೆ. ಆದರೆ ಇದರಲ್ಲಿ 4 ಜನ ಹಿಂದೂಗಳನ್ನು ಮಾಡಿದ್ವಿ. ಈಗಾಗಲೇ 75 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅಲ್ಲಿ ಕೇವಲ ಬೌದ್ಧ ಧರ್ಮೀಯರಿಗೆ ಹ್ಯಾಂಡ್ ಓವರ್ ಮಾಡಿ 4 ಜನ ಹಿಂದೂಗಳನ್ನು ತೆಗೆದಂತ ಹೋರಾಟ ಮಾಡ್ತಿದ್ರು. ಇವತ್ತು ಯಾವುದೇ ಸರ್ಕಾರಗಳು, ಕಾಂಗ್ರೆಸ್ ಆಗಿರ್ಬೇಕು, ಬಿಜೆಪಿ ಆಗಿರ್ಬೇಕು, ಜೆಡಿಎಸ್ ಸರ್ಕಾರಗಳು ಅದನ್ನು ಮಾನ್ಯ ಮಾಡ್ತಾ ಇಲ್ಲ. ಮೊನ್ನೆ 100 ದಿನಗಳ ಹಿಂದೆ ಎಲ್ಲ ಅಖಿಲ ಭಾರತದ ಬೌದ್ಧ ಭಿಕ್ಷುಗಳು ಮತ್ತು ಎಲ್ಲ ಬೌದ್ಧ ಸನ್ಯಾಸಿಗಳು ಎಲ್ಲ ಸೇರಿಕೊಂಡು ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಧರಣಿ ಮಾಡ್ತಾ ಇದ್ದೀವಿ. ಅದನ್ನು ನಮ್ಮ ಬುದ್ಧಗಳಿಗೆ ಬಿಟ್ಟುಕೊಡ್ಬೇಕಂತ ಮಾಡಿದ್ರು ಸಹ ರಾತ್ರೋರಾತ್ರಿ ನಮ್ಮನ್ನೆಲ್ಲ ಎತ್ತಗಡೆ ಮಾಡಿಕೊಂಡು ಬೇರೆ ಬೇರೆ ಸ್ಥಳಗಳಿಗೆ ಸ್ಥಳಾಂತರ ಮಾಡ್ತಿದ್ದಾರೆ. ಇದು ಭಾರತ ದೇಶದ ಕಾಂಗ್ರೆಸ್ ಮತ್ತು ಜೆಡಿಎಸ್, ಬಿಜೆಪಿ ಸರ್ಕಾರಗಳು ಬೌದ್ಧ ಧರ್ಮದ ವಿರೋಧಿಗಳಾಗಿದೆ. ನಾವು ಈ ಪತ್ರಿಕೆಗಳ ಮೂಲಕ ನಾವು ಖಂಡಿಸ್ತೀವಿ. ಎಂಆರ್ ಬೇರಿ ಮಾತನಾಡಿ, ಶಂಕರಾಚಾರ್ಯರ ಪಂಥಕ್ಕೆ ಸೇರಿ ಶೈವ ಬ್ರಾಹ್ಮಣ ಗೋಸಾಯಿ
ಗಮಂಡಗಿರಿ ಎಂಬುವವರು ಬುದ್ಧಗಯವನ್ನು ವಶಪಡಿಸಿಕೊಂಡು ಮೊಘಲ್ ದೊರೆ ಅಕ್ಬರ್ನ ಆಡಳಿತದಲ್ಲಿ ಮೊಘಲ್ ಸುಲ್ತಾನ ಶಾ ಆಲಂ ಎಂಬುವವರು ಮಹಾಂತ ಲಾಲಗಿರಿ ಇವರಿಗೆ ಮಾಸ್ತಿಪುರು ಮತ್ತು ತರಾಡಿಯ ಗ್ರಾಮಗಳನ್ನು ದಾನವಾಗಿ ಕೊಟ್ಟು ಬುದ್ಧಗಯವನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ವಶಪಡಿಸಿಕೊಳ್ಳಲಾಗಿತ್ತು ಎಂದರು. ಬೌದ್ಧ ಧರ್ಮವನ್ನು ಹಿಂದೂ ಮತ್ತು ಮುಸ್ಲಿಂ ರಾಜರು ನಾಶ ಮಾಡಿದ್ದು ಎಲ್ಲ ಕ್ಷೇತ್ರಗಳನ್ನು ಬೌದ್ಧ ಧರ್ಮಕ್ಕೆ ಬಿಟ್ಟುಕೊಡಲು ಹೋರಾಟ ನಡೆಸುವುದಾಗಿ ಹೇಳಿದರು. ಮುಸ್ಲಿಂ ದೊರೆಯ ಆಡಳಿತದಲ್ಲಿ ಒಬ್ಬ ಏನು ಈ ಶಂಕರಾಚಾರ್ಯನ ಹಿಂಬಾಲಕರಿರ್ತಾರ, ಅವರು ಅದನ್ನು ಅತಿಕ್ರಮಣ ಮಾಡ್ಕೊಂಡಿರ್ತಾರ. ಅಲಂ ಅನ್ನೋಂಥವ್ರು, ಅಲಂ ಶಾ ಅನ್ನೋರು ಅವ್ರಿಗೆ ಒಂದು 2 ಊರುಗಳನ್ನು ದತ್ತಾಗಿ ಕೊಡ್ತಾರ. ಅದು ಬುದ್ಧಗಯ ಪಕ್ಕದಲ್ಲಿರುತ್ತೆ. ಅದನ್ನು ಬಳಸಿಕೊಂಡು ಆತ ಸಂಪೂರ್ಣ ಕಬ್ಜವನ್ನು ಮಾಡ್ತಾರೆ ಈ ಬುದ್ಧಗಯ. ಅಲ್ಲಿಂದ ಇದು ಶುರುವಾಗ್ತದ. 1891ರಲ್ಲಿ ಶ್ರೀಲಂಕಾದ ಹಣಗಾರಿಕಾ ದಮಪಾನ್ ಅನ್ನೋಂಥವ್ರು ಬಂದು ಈ ಹೋರಾಟವನ್ನು ಅವರು ಪ್ರಾರಂಭಿಸ್ತಾರೆ. ದಿ ರೈಟ್ ಆಫ್ ಏಷ್ಯಾ ಅನ್ನೋ ಪುಸ್ತಕವನ್ನು ಬರೆದಿರ್ತಕ್ಕಂಥ ಎಡ್ವಿನ್ ಅರ್ನಾಲ್ಡ್ ಅನ್ನೋರು ಇದನ್ನ ಪ್ರಪಂಚದಾದ್ಯಂತ ಬಿಡ್ತಾರೆ. ಇದು ಬೌದ್ಧಗಯ ಬುದ್ಧಗೆ ಸೇರಿರಬೇಕಾಗಿರೋದು, ಆದರೆ ಇದನ್ನ ಅತಿಕ್ರಮಣ ಮಾಡಿದ್ದಾರೆ ಅಂತ ಪ್ರಚಾರವನ್ನು ಮಾಡ್ತಾರೆ. ಇತಿಹಾಸಕಾರರು, ಭಾರತದ ಎಲ್ಲ ಇತಿಹಾಸಕಾರರು ಹೇಳ್ತಾರೆ, ಉತ್ಖನನ ಮಾಡಿದಾಗ ಬುದ್ಧನ ಮೂರ್ತಿಗಳು ಸಿಗ್ತಾವೆ, ಬುದ್ಧನ ಸ್ತೂಪ ಇದೆ, ವಿಹಾರ ಇದೆ, ಇದು ಬುದ್ಧನಿಗೆ ಸೇರ್ಬೇಕನ್ನೋಂಥದ್ದು ಎಲ್ಲರೂ ಹೇಳ್ತಾರೆ. ಆದರೆ ಈ ದೇಶದ ಆಳುವ ಸರ್ಕಾರಗಳ ಬಗ್ಗೆ ಗಮನ ಹರಿಸಲಿಲ್ಲ. ಇದು 101 ಶತಮಾನದ ಹೋರಾಟ. ಈ ಶತಮಾನದ ಹೋರಾಟ ಈಗ ನಿರಂತರ ಶುರುವಾಗಿ 1 ತಿಂಗಳು ಮೇಲಾಯಿತು. ದೇಶದ ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ ಈ ಹೋರಾಟಕ್ಕೆ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ರಾಯಚೂರು ಜಿಲ್ಲೆಯಿಂದ ಬೌದ್ಧ ಉಪಾಸಕರು, ಬೌದ್ಧ ಧರ್ಮೀಯರು ಮತ್ತು ಪ್ರಗತಿಪರ ಚಿಂತಕರು ಮತ್ತು ಸಂವಿಧಾನವನ್ನು ಎತ್ತಿರ್ತಕ್ಕಂಥ ಎಲ್ಲ ಸಂವಿಧಾನ ಪ್ರಿಯರು ಸಹ ಈ ದೇಶ ಸಂವಿಧಾನ ಪ್ರಕಾರ ನಡೀತಿದೆ, ಸಂವಿಧಾನ ಏನು ಹೇಳ್ತದೆ ಅದನ್ನು ನಡ್ಕೊಳ್ಬೇಕನ್ನೋ ಕಾರಣಕ್ಕಾಗಿ ಆರ್ಟಿಕಲ್ ಧಾರ್ಮಿಕ ಹಕ್ಕೇನಿದೆ ಅದನ್ನು ಎತ್ತಿಡಿಯುವಂಥ ಎಲ್ಲ ಮಾನವ ಪರ ಸಂಘಟನೆಗಳು, ವ್ಯಕ್ತಿಗಳು ಈ ಹೋರಾಟಕ್ಕೆ ಬೆಂಬಲಿಸಬೇಕನ್ನೋದು ಕೇಳ್ತೀವಿ. ನಾವು ಸಹ ಸಂವಿಧಾನವನ್ನು ಎತ್ತಿ ಹಿಡಿಯೋದ್ರಿಂದ, ಅದನ್ನು ಗೌರವಿಸೋದ್ರಿಂದ ಸಂವಿಧಾನ ಹಕ್ಕನ್ನು ಬೌದ್ಧರಿಗೆ ಸಿಗಬೇಕಾಗಿದೆ, ಅದನ್ನು ಎತ್ತಿ ಹಿಡಿಯೋ ಕಾರಣಕ್ಕಾಗಿ ನಾವು ಆ ಹೋರಾಟವನ್ನು ಬೆಂಬಲಿಸಿದ್ದೀವಿ. 9ನೇ ತಾರೀಕಿಗೆ ಬುದ್ಧ ವಿಹಾರದಿಂದ ಒಂದು ಪ್ರತಿಭಟನಾ. ರವಿಕುಮಾರ್ ರಾಂಪುರ್ ಮಾತನಾಡಿ, ಬಿಹಾರ ಮೊದಲು ವಿಹಾರವಾಗಿತ್ತು, ತೇರುಪತಿಯಾಗಿತ್ತು. ಆದರೆ ಬೌದ್ಧ ಧರ್ಮವನ್ನು ನಾಶಪಡಿಸುವ ಕೆಲಸವಾಗಿದೆ. ಬ್ರಾಹ್ಮಣ ಪುರೋಹಿತರು ಬುದ್ಧ ಗಯಾಲಯದಲ್ಲಿ ಗಣಪತಿ, ಶಿವಲಿಂಗ ಪ್ರತಿಷ್ಠಾಪಿಸಿದ್ದಾರೆ. ಪಿಂಡದಾನ, ಶಿವಪುರಾಣ, ವಿಷ್ಣು ಪುರಾಣ ಪ್ರವಚನ ನಡೆಸಿ ಬೌದ್ಧ ಸಂಸ್ಕೃತಿ ನಾಶಪಡಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಜಗನ್ನಾಥ್ ಸುಂಕಾರಿ, ದೇವೇಂದ್ರಪ್ಪ, ಬಸವರಾಜ್, ತಿಮ್ಮಾರೆಡ್ಡಿ, ಶೇಖರ್ ರಾಂಪುರ್, ವೆಂಕಟೇಶ್ ಇದ್ದರು. ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಿಂದಲೂ ಏಮ್ಸ್ಗಾಗಿ ಹೋರಾಟ ನಡೆಯುತ್ತಿದ್ದು, ಆದರೆ ಈವರೆಗೂ ಏಮ್ಸ್ ಮಂಜೂರು ಮಾಡುವ ಕುರಿತು ಸರ್ಕಾರ ಗಮನ ಹರಿಸುತ್ತಿಲ್ಲ. ಏಮ್ಸ್ ಮಂಜೂರು ಮಾಡಿಸುವಲ್ಲಿ ನನ್ನದು ಕಿರು ಪ್ರಯತ್ನವಾಗಿದ್ದು, ಆದರೆ ಮಾಸ್ಟರ್ ಕೀ ನನ್ನಲ್ಲಿದ್ದು, ಈ ಕೀನಿಂದ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿಸುವುದಾಗಿ ರಾಷ್ಟ್ರೀಯ ಸ್ವಾಭಿಮಾನ ಪರಿಷತ್ತಿನ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ್ ಪಾಟೀಲ್ ವೀರಾಪುರ್ ಹೇಳಿದರು. ಅವರಿಂದು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದ ಆವರಣದಲ್ಲಿರುವ ಏಮ್ಸ್ ಹೋರಾಟ ವೇದಿಕೆಯಲ್ಲಿ ಮಾತನಾಡಿ, ನಿರಂತರವಾಗಿ ಒಂದು ವಿಷಯದ ಆಗ್ರಹಕ್ಕಾಗಿ ತನು ಮನ ಧನ ಸಮರ್ಪಣೆಯೊಂದಿಗೆ ಹೋರಾಟ ಮಾಡಲಾಗುತ್ತಿದೆ. ರಾಜ್ಯದ ಸಂಪರ್ಕದಿಂದ ದೂರವಿದ್ದು ಸಾಕಷ್ಟು ಕಾಲವಾಗಿದ್ದರ ಹಿನ್ನೆಲೆ ಹೋರಾಟದ ಬಗ್ಗೆ ನನ್ನ ಗಮನಕ್ಕಿರಲಿಲ್ಲ. ಈಗಾಗಲೇ 1300 ಹೋರಾಟಗಳಲ್ಲಿ ಭಾಗವಹಿಸಿದ್ದೇನೆ. ಏಮ್ಸ್ ಹೋರಾಟವು ನನ್ನ ಹೋರಾಟದ ಒಂದು ಭಾಗವಾಗಿದೆ ಎಂದರು. ಏಮ್ಸ್ ಹೋರಾಟದ ಕುರಿತಂತೆ ಹಾಗೂ ರಾಯಚೂರಿನಲ್ಲಿ ಏಕೆ ಏಮ್ಸ್ ಸ್ಥಾಪನೆಯಾಗಬೇಕು ಎಂಬುದರ ಕುರಿತು ಮಹತ್ವದ ದಾಖಲೆಗಳನ್ನು ಕಳಿಸಲಾಗಿದೆ. ಆದರೆ ಸಂಸದರಿಗೆ ಮನದಟ್ಟು ಮಾಡಲು ತಡವಾಗಿದೆ. ಈ ಹೋರಾಟಕ್ಕೆ ಸಾಕಷ್ಟು ಅನ್ಯಾಯವಾಗಿದೆ. ನನ್ನ ಪ್ರಯತ್ನ ಕಿರು ಪ್ರಯತ್ನವಾಗಿದೆ. ಆದರೆ ಯಾವುದೇ ಬೀಗವನ್ನಾದರೂ ಮಾಸ್ಟರ್ ಕೀಯಿಂದ ತೆಗೆಯಬಹುದಾಗಿದೆ. ಅದರಂತೆ ನನ್ನಲ್ಲಿರುವ ಮಾಸ್ಟರ್ ಕೀಯಿಂದ ರಾಯಚೂರಿನ ಏಮ್ಸ್ ಕನಸಿನ ಬೀಗವನ್ನು ತೆಗೆಯುತ್ತೇನೆ ಎಂದು ತಿಳಿಸಿದರು. ಈಗಾಗಲೇ 26 ಜನ ಸಂಸದರು ಏಮ್ಸ್ ಅನ್ನು ರಾಯಚೂರಿಗೆ ನೀಡಬೇಕೆನ್ನುವ ಕುರಿತು ಪತ್ರ ಬರೆದಿದ್ದಾರೆ. ಏಮ್ಸ್ ಅನ್ನು ಚಾಣಕ್ಯ ತಂತ್ರದಿಂದಲೇ ಬರೆಸಿಕೊಳ್ಳಬೇಕಾಗಿದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಬಳಿ ಏಮ್ಸ್ ವಿಚಾರವಾಗಿ 35 ನಿಮಿಷಗಳ ಕಾಲ ಚರ್ಚಿಸಿದ್ದೇನೆ. ಈ ಹೋರಾಟದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಮೋದಿ ಅವರು ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ. ಶೀಘ್ರವೇ ಮೋದಿ ಬಳಿಗೆ ನಿಯೋಗ ಹೋಗಲಾಗುವುದು. ಆಗ ಪ್ರಧಾನಿ ಸಮಯ ಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಅಡಕುವ ಅಗತ್ಯ ಇಲ್ಲ, ನಿರಾಸೆ ಪಡಬೇಕಿಲ್ಲ. ಹೋರಾಟ ಯಶಸ್ವಿಯಾಗುತ್ತದೆ. 100% ರಾಯಚೂರಿಗೆ ಏಮ್ಸ್ ಮಂಜೂರು ಮಾಡಿಸಲಾಗುವುದು. ಅಲ್ಲಿಯವರೆಗೆ ಹೋರಾಟದಲ್ಲಿ ಉಗ್ರತೆ ಬೇಡ, ಹಿಂಸೆ ಬೇಡ ಎಂದು ಹೇಳಿದರು. ಒಬ್ಬ ಪ್ರಮುಖನಾಗಿ ಪುನಾದಲ್ಲಿ
ನಾನು ಅರೆಸ್ಟ್ ಆಗಿದೆ. ಹೀಗಾಗಿ ಇಲ್ಲಿವರೆಗೂ ಕೂಡ ಸುಮಾರು 1300 ಹೋರಾಟಗಳಲ್ಲಿ ನಾನು ಭಾಗವಹಿಸಿದ್ದೆ. ನಮ್ಮ ರಾಷ್ಟ್ರೀಯ ಕಿಸಾನ್ ಮಜ್ದೂರ್ ಮಹಾಸಂಘ ಅಂತ ಏನಾದರೂ ನೋಡಿದರೆ ಅದು ಸಂಯುಕ್ತ ಕಿಸಾನ್ ಮೋರ್ಚಾದ ಅಡಿಯಲ್ಲಿ ಈ ದೇಶದ 1200 ರೈತ ಸಂಘಟನೆಯನ್ನು ಅದರೊಳಗಡೆ ತಂದವನು ನನ್ನ ಪ್ರಯತ್ನ ಮೇಲೆ. ಹೀಗಾಗಿ ಒಂದು ಹೋರಾಟ ಮಾಡ್ತಕ್ಕಂಥದ್ದು ಒಂದು ಭಾಗ. ಯಾಕಂದ್ರೆ ಎಲ್ಲ ಸರ್ವ ಸಮಾಜ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ಯಾಕೆ ಹೇಗೆ ಸಾಗಬೇಕನ್ನೋದನ್ನು ಕೂಡ ನಾನು ಬಹಳ ಕೂಲಂಕಷವಾಗಿ ಬಸವರಾಜ್ ಅವರು ಮಹತ್ವದ ಎಲ್ಲ ದಾಖಲೆಗಳನ್ನ ಪೇಪರ್ಗಳನ್ನ ನನಗೆ ದಿಲ್ಲಿಗೆ ಕಳಿಸಿದರು. ಆಮೇಲೆ ಮಾರ್ಚ್ ತಿಂಗಳಲ್ಲಿ ಅವರು 10 ದಿನಗಳ ಕಾಲ ಇಲ್ಲಿರ್ತಕ್ಕಂಥ ಎಲ್ಲ ಸಂಸದರಿಗೆ ಅದನ್ನು ಮನದಟ್ಟು ಮಾಡಬೇಕು ಅಂದಾಗ ನನ್ನ ಭೇಟಿ ಆಯಿತು. ನಾನು ಸ್ವಲ್ಪ ಕಾಶ್ಮೀರ ಮತ್ತು ಲೇಹ ಲಡಾಖ್ ವಿಷಯದಲ್ಲಿ ತುಂಬ ಬಿಸಿ ಇದ್ದೆ. ಹೀಗಾಗಿ ಅಲ್ಲಿ ಕೂಡ ಒಂದು ಟಿಕೆಟಿನ ಸಮಸ್ಯೆ ನಡೀತಾ ಇತ್ತು. ದಲಾಯಿ ಲಾಮಾ ಅವರು ಇದೇ ವೇಳೆ ಹೋರಾಟ ಸಮಿತಿ ಸಂಚಾಲಕ ಎಸ್ ಮಾರಪ್ಪ ಮಾತನಾಡಿ, ದೆಹಲಿಯಲ್ಲಿ ಆದ ರೈತರ ಹೋರಾಟಕ್ಕೆ ಸಮಾನವಾದ ಹೋರಾಟವಾಗಿ ಏಮ್ಸ್ ಹೋರಾಟ ಪರಿವರ್ತನೆಯಾಗುತ್ತದೆ, ಪ್ರತಿಯೊಬ್ಬರು ಬೆಂಬಲಿಸುವುದಾಗಿ ಹೇಳುತ್ತಾರೆ. ಪಾರ್ಲಿಮೆಂಟ್ನಲ್ಲಿ ಸಂಸದರು ಗಮನಕ್ಕೆ ತಂದರೂ ಕ್ರಮವಾಗುತ್ತಿಲ್ಲ, ಧಾರ್ಮಿಕವಾಗಿಯೂ ಗಮನಕ್ಕೆ ತರಲಾಗಿದೆ. ಸಂಸದರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಕೇಳಿದರೂ ಮನಸ್ಸು ಕರಗುತ್ತಿಲ್ಲ. ಇದರಿಂದ ನಮ್ಮಲ್ಲಿ ಇನ್ನೂ ಸ್ವಾತಂತ್ರ್ಯ ಇಲ್ಲ ಎಂಬುದು ತಿಳಿಯುತ್ತದೆ ಎಂದರು. ಜಮ್ಮು ಕಾಶ್ಮೀರ ಜನ ಕಾಶ್ಮೀರಕ್ಕಾಗಿ ಎಲ್ಲ ರೀತಿಯಿಂದಲೂ ಸಿದ್ಧರಿದ್ದಾರೆ. ಅದೇ ಕಾರಣಕ್ಕೆ ಅಲ್ಲಿ 2 ಏಮ್ಸ್ ಕೊಟ್ಟಿದ್ದಾರೆ. ರಾಯಚೂರು ಹೋರಾಟವು ಅದೇ ರೀತಿಯ ಸ್ವರೂಪವನ್ನು ಪಡೆದುಕೊಳ್ಳಬೇಕಾಗಿದೆ. ಈ ಹೋರಾಟ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬಿಡುಗಡೆ ಭಾಗವಾದ ಹೋರಾಟವಾಗಲಿದೆ. ರಾಯಚೂರಿಗೆ ಸಣ್ಣ ಹೋರಾಟದಿಂದ ದೊಡ್ಡ ಹೋರಾಟದವರೆಗೆ ಎಲ್ಲ ರೀತಿಯ ಹೋರಾಟದ ಆಯಾಮಗಳು ತಿಳಿದಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಸಂಚಾಲಕ ಡಾಕ್ಟರ್ ಬಸವರಾಜ್ ಕಳಸ, ಅಶೋಕ್ ಕುಮಾರ್, ಸಿ.ಕೆ. ಜೈನ್, ಜಾನ್ ವೆಸ್ಲಿ, ಎನ್ ಮಹಾವೀರ್, ಜಗದೀಶ್ ಪೂರ್ತಿಪ್ಲಿ, ರಮೇಶ್ ಕಲ್ಲೂರ್ಕರ್, ಗುರುರಾಜ್ ಕುಲಕರ್ಣಿ, ಅನಿತಾ ನವಲಕಲ್, ಸುಲೋಚನಾ ಸಂಘ, ಎಂ.ಆರ್. ಭೇರಿ, ರವೀಂದ್ರನಾಥ್ ಪಟ್ಟಿ, ನರಸಪ್ಪ ಬಾಡಿಯಾಳ್, ಎಸ್. ತಿಮ್ಮಾರೆಡ್ಡಿ, ಅಮರೇಗೌಡ ಪಾಟೀಲ್, ವಿನಮ ಚಿತ್ರಗಾರ, ಕೆ. ವಿದೇಶಿ ಬಾಬು, ಕಾಮರಾಜ್ ಪಾಟೀಲ್, ಜೈ ಭೀಮ್, ಬಸವರಾಜ್ ಮಿಮಿಕ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದ ಆರ್ಸಿಬಿ ತಂಡ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಕಾರ್ ತುಳಿತ ಘಟನೆ ಸಂಬಂಧಿಸಿದಂತೆ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಇವರನ್ನು ಅಮಾನತುಗೊಳಿಸಿರುವುದನ್ನು ರದ್ದುಗೊಳಿಸದೇ ಇದ್ದರೆ ವಾಲ್ಮೀಕಿ ನಾಯಕರ ಹಿತರಕ್ಷಣಾ ಸಂಘ ಎಚ್ಚರಿಸಿದೆ. ಸಂಘದ ರಾಜ್ಯಾಧ್ಯಕ್ಷ ವೈ ಹನುಮಂತಪ್ಪ ನಾಯಕ್ ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಘಟನೆಗೆ ಸರ್ಕಾರವೇ ನೇರ ಕಾರಣವಾಗಿದೆ. ಪೊಲೀಸರು ಕಾರ್ಯಕ್ರಮ ನಡೆಸುವುದು ಬೇಡ ಎಂದರೂ ಕಾರ್ಯಕ್ರಮ ನಡೆಸಿ ಲಕ್ಷಾಂತರ ಜನರ ನಿಯಂತ್ರಿಸಲಾಗದ ದುರ್ಘಟನೆ ಸಂಭವಿಸಿದೆ. ಆದರೆ ಕಾರ್ಯಕ್ರಮ ನಡೆಸಲು ಪೊಲೀಸರ ಮೇಲೆ ಒತ್ತಡ ಹಾಕಿ ಘಟನೆಗೆ ಪೊಲೀಸರ ತಲೆಗೆ ಕಟ್ಟುವ ಕೆಲಸ ಸರ್ಕಾರ ಮಾಡುತ್ತಿದೆ. 30,000 ಆಸನದ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮ ಆಯೋಜಿಸಿರುವುದೇ ಸರ್ಕಾರ ತಪ್ಪು ನಡೆಯಲಾಗಿದೆ. ಪಂದ್ಯ ಗೆದ್ದ ಸಂಭ್ರಮದಲ್ಲಿದ್ದ ಅಭಿಮಾನಿಗಳು ಭಾರೀ ಸಂಖ್ಯೆಯಲ್ಲಿ ಸೇರಿ ದುರ್ಘಟನೆ ನಡೆದಿದೆ. ಆದರೆ ಸರ್ಕಾರ ತನ್ನ ವೈಫಲ್ಯ ಮುಚ್ಚಲು ನಗರ ಆಯುಕ್ತ ಸೇರಿ ಪೊಲೀಸರನ್ನು ಅಮಾನತುಗೊಳಿಸಿರುವುದು ಖಂಡನೀಯವಾಗಿದೆ. ಕೂಡಲೇ ಅಮಾನತ್ ಆದೇಶ ರದ್ದುಗೊಳಿಸಬೇಕು, ಇಲ್ಲದೆ ಹೋದಲ್ಲಿ ರಾಜ್ಯಾದ್ಯಂತ ಹೋರಾಟ ನಡೆಸುವುದಾಗಿ ಹೇಳಿದರು. ಆಯುಕ್ತರಾದ ದಯಾನಂದ್ ಸರ್ ಅವರ ಬಗ್ಗೆ ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ನಡೆದ ಆರ್ಸಿಬಿ ವಿಜಯಾಚರಣೆ ಸಂಭ್ರಮಾಚರಣೆ ವೇಳೆ ನಡೆದ ಕಾಲ್ತುಳಿತಕ್ಕೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರನ್ನು ಹೊಣೆಗಾರರನ್ನಾಗಿಸಿ ಅವರನ್ನು ಅಮಾನತುಗೊಳಿಸಿರುವ ಆದೇಶವನ್ನು ಹಿಂಪಡೆದು ಮರಳಿ ಕರ್ತವ್ಯಕ್ಕೆ ನೇಮಿಸಿಕೊಳ್ಳುವ ಕುರಿತು ಯಾಕಂದರೆ ನಾನು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ರಾಜ್ಯ ಅಧ್ಯಕ್ಷರಾದ ಇತರ ರಾಜ್ಯಾಧ್ಯಕ್ಷರಾದ ನಾನು ವೈಎನ್ ನಾಯಕ್ ಪತ್ರಗೋಷ್ಠಿಯ ಮೂಲಕ ಮಾನ್ಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ವಿನಿಸಿಕೊಳ್ಳುವುದೇನೆಂದರೆ ದಿನಾಂಕ 4/6/2025 IPL ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 18 ವರ್ಷಗಳ ಬಳಿಕ ಫೈನಲ್ ಪಂದ್ಯದಲ್ಲಿ ಗೆದ್ದು ಜಯಭೇರಿ ಬಾರಿಸಿದ ರಾಯಲ್ ಚಾಲೆಂಜ್ ಬೆಂಗಳೂರು ತಂಡದ ಸದಸ್ಯರಿಗೆ ಸಮಾರಂಭವನ್ನು ಬೆಂಗಳೂರು ವಿಧಾನಸೌಧದಲ್ಲಿ ಮುಂಭಾಗದಲ್ಲಿ ಏರ್ಪಡಿಸಲಾಗಿತ್ತು. ಸನ್ಮಾನ್ಯ ಸಮಾರಂಭವನ್ನು ಏರ್ಪಡಿಸುವುದಕ್ಕೂ ಮುನ್ನವೇ ಪೊಲೀಸ್ ಇಲಾಖೆ ಮೂಲಕ 8/6/25 ಸನ್ಮಾನ್ಯ ಸಮಾರಂಭವನ್ನು ಏರ್ಪಡಿಸಲು ಒಳಿತು ಎಂದು ಸರ್ಕಾರಕ್ಕೆ ತಿಳಿಸಿದರು.
ಸಹ ಸರ್ಕಾರವು ಆತುರದಲ್ಲಿಯೇ ಪಂದ್ಯ ಗೆದ್ದ ಮರುದಿನವೇ ಅಂದರೆ 8/4/25ರಂದು ರಂಜೆ ತಂಡದ ಸದಸ್ಯರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಿರುತ್ತಾರೆ. ಕೇವಲ 30,000 ಆಸನದ ವ್ಯವಸ್ಥೆ ಇರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸರಿಸುಮಾರು 6 ಲಕ್ಷಕ್ಕೂ ಅಧಿಕ RCB ಅಭಿಮಾನಿಗಳು ಜಮಾಯಿಸಿದ್ರಿಂದ ಅಭಿಮಾನಿಗಳನ್ನು ನಿಯಂತ್ರಿಸಲು ಅಟ್ಟಸಾಹಸ ಪಡುವಂತಾಯಿತು. ಕ್ರಿಕೆಟ್ ಅಭಿಮಾನಿಗಳು ನಿಯಂತ್ರಿಸಲು ಲಘು ಲಾಠಿ ಪ್ರಹಾರ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಪಿ ಸೂರ್ಯನಾರಾಯಣ್ ಅಸ್ಕಿಹಾಳ್, ರಂಗಪ್ಪ ನಾಯಕ್, ನಗರಗುಂಡ, ಹುಸೇನಪ್ಪ, ಹಿರೇಕೊಡ್ಲಿಗಿ ಇದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಬಕ್ರೀದ್ ಹಬ್ಬದಂಗವಾಗಿ ಸಾಮೂಹಿಕ ಪ್ರಾರ್ಥನೆ, ಶುಭಾಶಯ ಕೋರಲು ಬಾರದ ಜನಪ್ರತಿನಿಧಿಗಳು. ಮುಂಗಾರು ಸಾಂಸ್ಕೃತಿಕ ಬೆಳ್ಳಿ ಹಬ್ಬ, ಚಿತ್ರಕಲೆ ಮೂಲಕ ರೈತರ ಬದುಕು ಕಟ್ಟಿಕೊಟ್ಟ ಚಿತ್ರಕಲಾ ಸ್ಪರ್ಧೆ, ದೇವೇಂದ್ರಪ್ಪ ಹೂಡ. ಬುದ್ಧ ಗಯಾದಲ್ಲಿ ಬೌದ್ಧರ ಸುಪರ್ದಿಗೆ ನೀಡಲು ಆಗ್ರಹಿಸಿ ಜೂನ್ 9ರಂದು ಪ್ರತಿಭಟನೆ, ರವೀಂದ್ರನಾಥ್ ಪಟ್ಟಿ. 1122ನೇ ದಿನಕ್ಕೆ ಏಮ್ಸ್ ಹೋರಾಟ, ರಾಯಚೂರಿನಲ್ಲಿ ಏಮ್ಸ್ ಸ್ಥಾಪನೆ, ಪ್ರಧಾನಿ ಮನವೊಲಿಸಲು ಪ್ರಾಮಾಣಿಕ ಪ್ರಯತ್ನ, ಬಸವರಾಜ್ ಪಾಟೀಲ್, ವೀರಾಪುರುಷ. ಬೆಂಗಳೂರು ಕಾರು ತುಳಿತದ ಪ್ರಕರಣ, ಬೆಂಗಳೂರು ನಗರ ಆಯುಕ್ತ ದಯಾನಂದ್ ಅಮಾನತ್ ರದ್ದುಗೊಳಿಸದಿದ್ದರೆ ಹೋರಾಟ, ವೈ ಹನುಮಂತಪ್ಪ ನಾಯಕ್. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.